ಇವತ್ತಿನ ಕಾಂಗ್ರೆಸ್ ಸರ್ಕಾರ ಇಡೀ ಬೆಂಗಳೂರಿನಲ್ಲಿ ಏನು ಬ್ರ್ಯಾಂಡ್ ಬೆಂಗಳೂರು ಅಂತ ಮಾಡೋಕ್ಕೆ ಹೊರಟಿದ್ರು. ಈ ಬ್ರ್ಯಾಂಡ್ ಬೆಂಗಳೂರಿಗೆ ಹೋಗ್ಬಿಟ್ಟು ಇವತ್ತು ಬಿರಿಯಾನಿ ಬೆಂಗಳೂರನ್ನು ಮಾಡೋಕ್ಕೆ ಹೊರಟಿದೆ. ರಾಜ್ಯ ಸರ್ಕಾರದಲ್ಲಿತ್ತು ಬೆಂಗಳೂರಿನ ನಾಯಿಗಳಿಗೆ, ಬೀದಿ ನಾಯಿಗಳಿಗೆ 2,80,00,000 ರೂಪಾಯಿ ವಾರ್ಷಿಕವಾಗಿ ಖರ್ಚು ಮಾಡಿ ಚಿಕನ್ ಬಿರಿಯಾನಿಯನ್ನು ಕೊಡುವಂಥದ್ದು ಔಚಿತ್ಯ ಏನು? ಇದಕ್ಕೆ ಯಾರು ಇದೊಂದು ಪ್ಲಾನನ್ನು ನಿರೂಪಣೆಯನ್ನು ಮಾಡಿದ್ರು? ದಯಮಾಡಿ ಸನ್ಮಾನ್ಯ ಕಮಿಷನರ್ ಅವರು, ಬೆಂಗಳೂರು ನಗರದ ಉಸ್ತುವಾರಿ ಸಚಿವರು ಇದ್ರ ಬಗ್ಗೆ ದಯಮಾಡಿ ಹೇಳಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ಕೊತೀನಿ. ನಾಯಿ ಬಗ್ಗೆ ಆಹಾರ ಹಾಕೋದಕ್ಕೆ ಏನು ತಕರಾರಿಲ್ಲ. ಇವತ್ತು ಸುಮಾರು ವರ್ಷಗಳಿಂದ ಇವತ್ತು ಬೆಂಗಳೂರಿನ ನಾಯಿಗಳಿದೆ. ಯಾರೋ NGOಗಳು, ದಾನಿಗಳು, ಯಾರೋ ಮನೆಯವರು ಆಹಾರವನ್ನು ಕೊಡ್ತಾರೆ, ಹೋಟ್ಲ್ ಮಾಲೀಕರು ಆಹಾರವನ್ನು ಕೊಡ್ತಾಯಿದ್ರು. ಆದರೆ ದುಡ್ಡು ಹೊಡೆಯೋದಕ್ಕೋಸ್ಕರ ಜನಗಳ ತೆರಿಗೆ ಹಣವನ್ನು ಇವತ್ತು ಪೋಲು ಮಾಡೋ ರೀತಿಯಲ್ಲಿ ಈ ಥರ ಮಾಡ್ತಿರೋ ದೃಷ್ಟಿದೆ. ಇದ್ರ ಹಿಂದಿನ ಯಾರು ಮರ್ಮ ಇದೆ, ಇದಕ್ಕೆ ಯಾರೋ ಒಂದು ಸಹಕಾರವನ್ನು ಕೊಟ್ಟರು ಅಂತ ಸನ್ಮಾನ್ಯ ಮಹಾನಗರ ಪಾಲಿಕೆಯ ಕಮಿಷನರ್ ಅವರು ಮತ್ತು ಉಸ್ತುವಾರಿ ಸಚಿವ DK ಶಿವಕುಮಾರ್ ಅವರು ಇದಕ್ಕೆ ದಯಮಾಡಿ ಹೇಳಿಕೆಯನ್ನು ಕೊಡಬೇಕು. ಒಂದು ಸರ್ವೆ ಪ್ರಕಾರ 2023ರಿಂದ ಸರ್ವೆಯನ್ನು ಮಾಡಿದ್ರು. ಸರ್ವೆ ಮಾಡಿದಾಗ ಬೆಂಗಳೂರು ನಗರದಲ್ಲಿ ಸುಮಾರು ಒಂದು 4 ಲಕ್ಷ, 3.5-4 ಲಕ್ಷ ನಾಯಿಗಳಿದೆ ಅಂತ ಅಂದ್ಬಿಟ್ಟು ಒಂದು ಸರ್ವೆಯನ್ನು ಮಾಡಿದ್ರು. ಈ ಸರ್ವೆಯನ್ನು ಮಾಡಿದ್ಮೇಲೆ ನಮ್ಮ ಕರ್ತವ್ಯ ಏನು? ಮಹಾನಗರ ಪಾಲಿಕೆ ಕರ್ತವ್ಯ ನಾಯಿಗಳಿಗೆ ವ್ಯಾಕ್ಸಿನನ್ನು ಮಾಡಬೇಕು, ABC ಆಪರೇಷನನ್ನು ಮಾಡಬೇಕು, ಮತ್ತು ಎಲ್ಲೆಲ್ಲಿ ನಾಯಿಗಳಿದೆ ಅದನ್ನ ಸಂತಾನಹರಣ ಚಿಕಿತ್ಸೆಯನ್ನು ಮಾಡಿ ಮತ್ತೆ ಅದನ್ನ ಅಲ್ಲಿಗೆ ತಗೊಂಡು ಹೋಗೋ ಕೆಲಸವನ್ನು ಬಿಟ್ಟರೆ ಮಹಾನಗರ ಪಾಲಿಕೆಯಲ್ಲಿ ಬೇರೆ ಯಾವ ಕೆಲಸ ಇಲ್ಲ. ಅದಕ್ಕೋಸ್ಕರ ಒಂದು ಇಲಾಖೆ ಇದೆ, ಆ ಇಲಾಖೆಯಲ್ಲಿ ಅಧಿಕಾರಿಗಳು ನೋಡ್ತಾರೆ. ಇವತ್ತು ಸಾರ್ವಜನಿಕರಿಗೆ ದಿನನಿತ್ಯ ತಾಪತ್ರಯ ಆಗಿದೆ. ಶಾಲಾ ಮಕ್ಕಳು ಆಚೆ ಬರೋಕ್ಕಾಗಲ್ಲ. ಎಲ್ಲೆಲ್ಲಿ ನಮಗೆ ಸ್ವಲ್ಪ ವಿಲೇಜ್ ಪ್ಯಾಕೆಟ್ಗಳಿದೆ, ಸ್ಲಮ್ಸ್ಗಳಿದೆ, ಅಲ್ಲಿ ಮಕ್ಕಳು ಆಚೆ ಬರೋಕ್ಕೆ ಭಯ ಬೀಳ್ತಾ ಇದ್ದಾರೆ. ಮತ್ತು ಮುದುಕರು, ಸೀನಿಯರ್ ಸಿಟಿಸನ್ಸ್ಗಳು ಇವತ್ತು ಪಾರ್ಕಲ್ಲಿ ವಾಕಿಂಗ್ ಹೋಗೋಕ್ಕೆ ಭಯ ಪಡ್ತಾ ಇದ್ದಾರೆ. ಕಾರಣ ಅಂತ ನಾಯಿಗಳನ್ನ ಯಾವುದೂ ಹಿಡಿತಾ ಇಲ್ಲ. ಇದುವರೆಗೆ ಯಾವುದೂ ಕೂಡ ಎಲ್ಲ ಝೋನಲ್ಲೂ ಕೂಡ ABC ಆಪರೇಷನ್ನು ಕೊಲ್ಯಾಪ್ಸ್ ಆಗಿದೆ, ಬೀಗವನ್ನು ಹಾಕಿದ್ದಾರೆ. ಅದನ್ನು ಮಾಡೋದು ಬಿಟ್ಬಿಟ್ಟು ಇವತ್ತು ಬೆಂಗಳೂರಿನ ನಾಯಿಗಳಿಗೆ ನಾವು 21 ನಾಯಿಗೆ 22 ರೂಪಾಯಿ 45 ಪೈಸೆ ಒಂದು ನಾಯಿಗೆ ಚಿಕನ್ನು ಹಾಕೋ ದೃಷ್ಟಿಯಿಂದ ಏನು ಊಟ ಹಾಕ್ತಾಯಿದ್ದಾರೆ ಅದು ಮಾಡ್ತಾರೆ. ಅದು ನಾನು ಕೇಳೋದಷ್ಟೇ ಮಾನ್ಯ ಮುಖ್ಯಮಂತ್ರಿಗಳಿಗೆ, ನೀವು ಮಕ್ಕಳಿಗೆ ಬಿಸಿ ಊಟವನ್ನು ಕೊಡ್ತೀರಾ. ಬಿಸಿ ಊಟವನ್ನು ಕೊಟ್ಟಾಗ ಒಂದು ಮಗುಗೆ, ಒಂದು ಬಡ ಮಗುಗೆ ಬರೀ 12 ರೂಪಾಯಿ ಖರ್ಚು ಮಾಡ್ತಾಯಿದ್ದೀರ. 12 ರೂಪಾಯಿ 45 ಪೈಸೆ ಇವತ್ತು ಬಿಸಿ ಊಟಕ್ಕೆ ತಾವು ಖರ್ಚು ಮಾಡ್ತಾಯಿದ್ದೀರ. ಆದರೆ ನಾಯಿಗಳಿಗೆ 22 ರೂಪಾಯಿ ಬೀಳ್ತಾ ಇದೆ. ಅಂದರೆ ಇವತ್ತು ನಿಮ್ಮ ಲೆಕ್ಕದಲ್ಲಿ ಇವತ್ತು ಶಾಲಾ ಮಕ್ಕಳಿಗಿಂತ, ಬಡ ಮಕ್ಕಳಿಗಿಂತ ನಿಮಗೆ ಪೌಷ್ಟಿಕ ಆಹಾರವನ್ನು ನಾಯಿಗಳಿಗೆ ಕೊಡ್ತೀವಿ ಅಂತಂದರೆ ಇವತ್ತು ಬಡ ಮಕ್ಕಳ ಗತಿ ಏನಾಗಬೇಕು ಅಂತ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೇಳ್ತೀನಿ. ಟೋಟಲು ಒಂದು ಝೋನ್ಗೆ 500 ನಾಯಿಗೆ ಆಹಾರವನ್ನು ಹಾಕ್ತೀವಿ ಅಂತ ಹೇಳ್ತಿದ್ದಾರೆ. ಒಂದು ಝೋನಲ್ಲಿ 8 ಝೋನ್ಗೆ 400 ನಾಯಿಗಳು ಆಹಾರ ಹಾಕಬೇಕು ಅಂತ ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇವತ್ತು ಬೆಂಗಳೂರಿನಲ್ಲಿರುವಂಥ ನಾಯಿಗಳ ಸಂಖ್ಯೆ ಲೆಕ್ಕ ಹಾಕ್ಕೊಂಡ್ರೆ ಸುಮಾರು 3 ಲಕ್ಷ ನಾಯಿಗಳಿದೆ. ಅದೇನು ಪಾಪ ಮಾಡವೆ ಆ ನಾಯಿಗಳು? ಈ ನಾಯಿಗಳೇನು ಪುಣ್ಯ ಮಾಡವೆ? ನಾಯಿನಲ್ಲೇ ಈ ಜಾತಿ ತಗೊಂಬರಿಕ್ಕ ಪರಿಸ್ಥಿತಿ ಆಗ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಆ ನಾಯಿಗೆ ತಂಗ್ಳನ್ನ ಹಾಕ್ತೀರಾ, ಈ ನಾಯಿಗೆ ಬಿರಿಯಾನಿ ಹಾಕ್ತೀರಾ. ಈ ಪರಿಸ್ಥಿತಿ ಇವತ್ತು ನಾಯಿಗಳ ಮಧ್ಯೆ ಗಲಾಟೆಗಳು, ಸಂಘರ್ಷಗಳು ತಗೊಂಬರೋ ಕೆಲಸವನ್ನು ಮಾಡ್ತೀರಾ. ಇವತ್ತು ಸರ್ಕಾರ ಇವತ್ತೇನು ಬ್ರ್ಯಾಂಡ್ ಬೆಂಗಳೂರು ಅಂತ ಮಾಡಿದೆ, ಬ್ರ್ಯಾಂಡ್ ಬೆಂಗಳೂರನ್ನು ಮೊದಲನೇ ಒಂದು ಮೆಟ್ಟಿಲು ಅಂತಂದರೆ ನಾಯಿಗಳಿಗೆ ಬಿರಿಯಾನಿ ಹಾಕುವಂಥ ಮೆಟ್ಟಿಲನ್ನು ಮಾಡಿದ್ದಾರೆ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಧನ್ಯವಾದ ಹೇಳ್ತೀನಿ. ಯಾರು ಈ ಕೆಲಸವನ್ನು ಮಾಡೋರಿಗೆ ಪ್ರಶಸ್ತಿಯನ್ನು ಕೊಡಬೇಕು. ಯಾರು ಮಹಾನಗರ ಪಾಲಿಕೆಯಲ್ಲಿ ಯಾರು ಝೋನಲ್ ಕಮಿಷನರು, IAS ಆಫೀಸರ್ಗಳು ಕೂತ್ಕೊಂಡು AC ರೂಮಲ್ಲಿ ಕೂತ್ಕೊಂಡು ಪ್ಲ್ಯಾನ್ ಮಾಡ್ತಾರೆ. ಇವತ್ತು ಇದುವರೆಗೆ ಅನ್ನವನ್ನು ಹಾಕಿದ್ದು, ಕೋವಿಡಲ್ಲಿ ಅನ್ನವನ್ನು ಹಾಕ್ತಂಥ ನಾಯಿಗಳು ಹಾಕ್ತವ್ರು ಯಾರು ಅಂತಂದರೆ ಯಾರೋ NGO ಸಂಸ್ಥೆಗಳು, ಯಾರೋ ನಾಯಿ ಪ್ರಿಯರು ಹಾಕ್ತಾರೆ. ಇದು ಬಿಟ್ಟು ಮಹಾನಗರ ಪಾಲಿಕೆ ತೆರಿಗೆ ಹಣವನ್ನು ತಾವು ಮಾಡ್ತಾಯಿದ್ದಾರೆ.
ಇವತ್ತು ನಮ್ಮಲ್ಲಿ ಕೇಳೋಕ್ಕೆ ನಿಮ್ಮಲ್ಲಿ ರಿಕ್ವೆಸ್ಟ್ ಕೇಳ್ತಾ ಇದ್ದೀನಿ. ಇವತ್ತು ನಮ್ಮ ಸರ್ಕಾರಿ ಶಾಲೆಗಳಿಗೆ ಮಾನ್ಯ ಶಿಕ್ಷಣ ಸಚಿವರು ಹೇಳಿದ್ದಾರೆ, ನಮ್ಮಲ್ಲಿ ಸ್ಯಾಕ್ಸ್ ಕೊಡೋಕ್ಕೆ, ಶೂ ಕೊಡೋಕ್ಕೆ ನಮ್ಮಲ್ಲಿ ದುಡ್ಡಿಲ್ಲ, ಯಾರೋ ದಾನಿಗಳು ನೋಡ್ತಾ ಇದ್ದೀವಿ ಅಂತ ನೀವೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಾನ್ಯ ಶಿಕ್ಷಣ ಸಚಿವರು. ಬಡ ಮಕ್ಕಳಿಗೆ ಇವತ್ತು ಶೂ ಕೊಡೋಕ್ಕೆ, ಸಾಕ್ಸ್ ಕೊಡೋಕ್ಕೆ ನಿಮ್ಮ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ. ಇವತ್ತು ನೀವು ಬಿರಿಯಾನಿ ಹಾಕೋ ನಾಯಿಗಳಿಗೆ ಹಾಕೋಬಿಟ್ಟಿರೋದು ಎಷ್ಟು ಮಟ್ಟಿಗೆ ಸಮಂಜಸ? ಬೀದಿ ನಾಯಿಗಳಿಗೆ ದಯಮಾಡಿ ಇದ್ರ ಬಗ್ಗೆ ಸ್ಪಷ್ಟೀಕರಣವನ್ನು ಕೊಡಬೇಕು. ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಪತ್ರಿಕಾ ಪ್ರತಿನಿಧಿಗಳು ಕೇಳಿದಾಗ ನನಗೇನು ಗೊತ್ತಿಲ್ಲ ಅಂತ ಹೇಳ್ತೀರಾ. ಅಲ್ಲಿ ಟೆಂಡರ್ ಪ್ರಕ್ರಿಯೆ ಮುಗಿದಿದೆ, 2,80,00,000ಕ್ಕೆ ಟೆಂಡರ್ ಫಿಕ್ಸ್ ಆಗಿದೆ. ಈ ದೃಷ್ಟಿಯಿಂದ ದಯಮಾಡಿ ಅದನ್ನು ನಿಲ್ಲಿಸಬೇಕು. ಇವತ್ತು ನಮ್ಮ ಕೆಲಸ ಮಹಾನಗರ ಪಾಲಿಕೆ ಅದಲ್ಲ. ನಿಮ್ಮ ಮಹಾನಗರ ಪಾಲಿಕೆಗೆ ಏನು ಇವತ್ತು ಬೆಂಗಳೂರು ನಗರ ಪಾಲಿಕೆ ತಾವೇ ಹೇಳಿದ್ದೀರಾ, ಇವತ್ತು ಬೆಂಗಳೂರು ಅಭಿವೃದ್ಧಿ ಮಾಡಬೇಕು ಅಂತ. ರಸ್ತೆ ಕುಂಠಿತ ಆಗಿದೆ, ಇವತ್ತು ಗುಂಡಿಗಳು ಬಿದ್ದಿದೆ, ಆಕ್ಸಿಡೆಂಟ್ಗಳು ಆಗ್ತಾಯಿದೆ, ಕಸ ಎತ್ತಾ ಇಲ್ಲ, ಕಸ ವಿಲೇವಾರಿ ಆಗ್ತಿಲ್ಲ. ಎಲ್ಲವೂ ಬಿಟ್ಟು ಇವತ್ತು ಈ ಕೆಲಸವನ್ನು ಮಾಡ್ತಿರೋದು ಇವತ್ತು ಎಲ್ಲೋ ಒಂದು ಕಡೆ ಜನಗಳಿಗೆ ಇವತ್ತು ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದೀರ. ಜನ ಆಕ್ರೋಶಕ್ಕೆ ತುತ್ತಾಗೋ ಪರಿಸ್ಥಿತಿ ಆಗಿದೆ. ಇವತ್ತು ತಾವು ಹೇಳಬೇಕು, ಇವತ್ತು ನಿಮ್ಮ ಸರ್ಕಾರ ಬಂದ ಮೇಲೆ ಕಳೆದ 2.5 ವರ್ಷದಲ್ಲಿ ಯಾವ ಕೆಲಸ ಡೆವಲಪ್ಮೆಂಟ್ ಮಾಡಿದ್ದೀರಾ? ಯಾವ ಕೆಲಸಕ್ಕೆ ನೀವು ಶಂಕುಸ್ಥಾಪನೆಯನ್ನು ಮಾಡಿದ್ದೀರಾ? ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹೇಳಬೇಕು. ಈ ದೃಷ್ಟಿ ಬಿಟ್ಟು ಇವತ್ತು ನಮ್ಮ ಕರ್ತವ್ಯ ಏನು, ಮಹಾನಗರ ಪಾಲಿಕೆ ಕರ್ತವ್ಯ ಏನು, ನಮ್ಮ ಶಾಲೆಗಳನ್ನ ನಾವು ಡೆವಲಪ್ಮೆಂಟ್ ಮಾಡಬೇಕು. ಎಲ್ಲ ವಿದ್ಯಾರ್ಥಿಗಳನ್ನ ಸರ್ಕಾರಿ ಶಾಲೆಗೆ ಬರುವಂಥ ಕೆಲಸವನ್ನು ಮಾಡೋದು ಬಿಟ್ಬಿಟ್ಟು ಇವತ್ತು ಈ ಬೀದಿ ನಾಯಿ ಹಾವಳಿ ಇವತ್ತು ಬೆಂಗಳೂರು ನಗರದಲ್ಲಿ ನಮ್ಮ ಸರ್ವೆ ಪ್ರಕಾರ ಸುಮಾರು 8ರಿಂದ 10 ಲಕ್ಷ ಬೀದಿ ನಾಯಿಗಳಿದೆ. ದಿನನಿತ್ಯ ಸರ್ಕಾರಿ ಆಸ್ಪತ್ರೆಗೆ ಹೋಯ್ತು ಅಂತಂದರೆ ನೀವು ನೋಡ್ಕೊಂಬನ್ನಿ, ಸರ್ಕಾರಿ ಹಾಸ್ಪಿಟ್ಲಲ್ಲಿ ಜನ ಇವತ್ತು ಕ್ಯೂ ನಿಂತ್ಕೊಂಡಿದ್ದಾರೆ. ನಾಯಿ ಕಟ್ಕೊಂಡಿದೆ, 8 ಇಂಜೆಕ್ಷನ್ ಹಾಕ್ಸ್ಬೇಕಾ, ಇಲ್ಲ ಬೇರೆ ಇಂಜೆಕ್ಷನ್ ಹಾಕ್ಬೇಕಾ, ಕೆಲವು ಬೇರೆ ಕಡೆ 5,000 ರೂಪಾಯಿ 6,000 ರೂಪಾಯಿ ವಸೂಲಿ ಮಾಡ್ತಿದ್ದಾರೆ. ಅದನ್ನು ಬಿಟ್ಟು ತಾವು ಬೀದಿ ನಾಯಿಗೆ ಹಾಕೋದು, ಅದನ್ನು ಇಲಿಗಳು ತಿನ್ಕೊಳ್ಳುತ್ತೆ, ಹೆಗ್ಣೆಗಳು ತಿನ್ನುತ್ತೆ. ಫುಟ್ಪಾತಲ್ಲಿ ನೀವು ಹಾಕಿ ಬರ್ತೀರಾ, ಮತ್ತು ಇಲಿಗಳ ಕಾಟಜಾಲ ಆಗುತ್ತೆ, ಇಲಿ ಜ್ವರ ಬರ್ತಾಯಿರುತ್ತೆ. ಇವೆಲ್ಲದಕ್ಕೂ ಕೂಡ ನೇರ ಕಾರಣ ಅಂದರೆ ಈ ಸರ್ಕಾರ ಕಾರಣ ಆಗಿದೆ. ಯಾವುದೇ ಒಂದು ಸಭೆಗಳಲ್ಲಿ ಡಿಸಿಷನ್ ಆಗಿಲ್ಲ, ಯಾವುದೇ ಒಂದು ಮಿನಿಸ್ಟ್ರುಗಳು ಕುರಿತು ಇದೊಂದು ಚರ್ಚೆ ಆಗಿಲ್ಲ. ಇದ್ರ ಬಗ್ಗೆ ದಯಮಾಡಿ ಮುಂದೆ ಜನಗಳಿಗೆ ಕೂಡ ಇಲಿ ಜ್ವರ ಬರೋ ಪರಿಸ್ಥಿತಿ ಆಗುತ್ತೆ. ನೀವು ದಯಮಾಡಿ ಒಂದು ಪಾರ್ಕಲ್ಲಿ ಯಾವುದೋ ಒಂದು ಜಾಗ ತೊಗೊಳ್ಳಿ, ಎಲ್ಲ ನಾಯಿಗಳು ತೊಗೊಂಡೋಗಿ ನೀವು ಅಲ್ಲಿ ಬಿಡಿ, ಅವ್ರಿಗೆ ಆಹಾರವನ್ನು ಕೊಡಿ. ಫುಟ್ಪಾತಲ್ಲಿ ಜನ ವಾಕಿಂಗ್ ಮಾಡೋ ಜಾಗದಲ್ಲಿ, ಪಾದಚಾರಿ ರಸ್ತೆಗಳಲ್ಲಿ ನೀವು ಈ ಥರ ಸಿಕ್ಕಿದ ಕಡೆ ನೀವು ಬಿರಿಯಾನಿಯನ್ನು ನಾವು ಹಾಕ್ತೀವಿ ಅಂತಂದರೆ ಎಲ್ಲೋ ಒಂದು ಕಡೆ ಮಕ್ಕಳು ಆಚೆ ಬರೋಕ್ಕೆ ಭಯ ಆಗುತ್ತೆ, ಸಾರ್ವಜನಿಕರು ಕೂಡ ಆಚೆ ಬರೋಕ್ಕೆ ಭಯ ಆಗೋ ಪರಿಸ್ಥಿತಿ ಆಗುತ್ತೆ.